ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ ಸಾಲ್ಯಾನ್ ಚಾರ್ಮಾಡಿ. ನಮ್ಮ ವಾಹಿನಿಯ ಪ್ರತಿ ಸಂಚಿಕೆಯಲ್ಲೂ ಕೂಡ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಅನೇಕ ದಿಗ್ಗಜ ಕಲಾವಿದರ ಪರಿಚಯವನ್ನು ನೀವು ನೋಡಿದ್ದೀರಿ, ಯಕ್ಷಗಾನದ ಕಥೆಯನ್ನು ಕೇಳಿದ್ದೀರಿ. ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗುವಂಥವರು ತೆಂಕುತಿಟ್ಟು ಯಕ್ಷಗಾನದಲ್ಲಿ ಅಭೂತಪೂರ್ವವಾಗಿರುವಂತಹ ಸೇವೆಯನ್ನು ಮಾಡಿರುವಂತಹ, ಕಳೆದ ಅನೇಕ ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿತಾ ಇರುವಂತಹ, 60-70 ವರ್ಷ ಆದರೂ ಇಂದಿಗೂ ಚಿರ ಯುವಕರನ್ನ ನಾಚಿಸುವಂತಹ, ನಾಟ್ಯವನ್ನ ಮಾಡುವಂತಹ ಅಥವಾ ದಿಗಿಣವನ್ನ ಹಾಕುವಂತಹ ವೇಣೂರು ಸದಾಶಿವ ಕುಲಾಲ್ ಇವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗುವವರಿದ್ದಾರೆ. ಅವರ ಯಕ್ಷ ಪಯಣದ ಕಥೆಯನ್ನ ನಿಮ್ಮೊಂದಿಗೆ ಈ ಸಂಚಿಕೆಯಲ್ಲಿ ಹಂಚಿಕೊಳ್ಳುವವರಿದ್ದಾರೆ. ಸದಾಶಿವಣ್ಣ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದೀರಿ, ತುಂಬಾ ಬ್ಯುಸಿ ಇದ್ರಿ, ಆದ್ರೂ ಕೂಡ ಟೈಮ್ ಕೊಟ್ಟು ಬಂದಿದ್ದೀರಿ, ಬಹಳಷ್ಟು ಸಂತೋಷ. ನಾನು ಯಕ್ಷ ಪಯಣದ ಕಥೆಯ ವಿಚಾರಕ್ಕೆ ಬರ್ತೇನೆ. ಅದಕ್ಕಿಂತ ಮುಂಚೆ ವೇಣೂರು ಸದಾಶಿವಣ್ಣ ಎಲ್ಲಿಯವರು ಅಥವಾ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅನ್ನುವಂಥದ್ದನ್ನು ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿ. ಮೂಲತಃ ವೇಣೂರಿನಲ್ಲಿ ಹುಟ್ಟಿ ಬೆಳೆದದ್ದು. 1961ರಲ್ಲಿ ನನ್ನ ಜನನವಾಯಿತು. ಹಾಗೆ ಇಲ್ಲಿ ವೇಣೂರಲ್ಲಿ ಶಾಲೆಗೆ ಹೋಗ್ತಾ ಇದ್ದೆ. ಆವಾಗ ಏನೋ ನನ್ನ ಭಾಗ್ಯವು ಎಂಬಂತೆ ವೇಣೂರು ಸುಂದರಾಚಾರ್ಯರ ಭೇಟಿಯಾಯಿತು. ಅವರು ನನ್ನನ್ನು ನೋಡಿದಾಗ ನೀನು ಆಟಕ್ಕೆ ಬರ್ತೀಯ ಮಗ ಅಂತ ಕೇಳಿದರು. ಹಾಗೆ ಯಕ್ಷಗಾನಕ್ಕೆ ಹೋದೆ. ನಾಟ್ಯದ ಗುರುಗಳು ವೇಣೂರು? ಅಲ್ಲ 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 ಅವರಲ್ಲ. ನಾನು ಮೇಳಕ್ಕೆ ಹೋಗಿ 2 ವರ್ಷ ಸುರತ್ಕಲ್ ಮೇಳದಲ್ಲಿ ಟೆಂಟಿನ ಕೆಲಸವನ್ನು ಮಾಡ್ತಾ ಇದ್ದೆ. ಆವಾಗ ನೇಪಥ್ಯ ಕಲಾವಿದನಾಗಿ ಹೋಗಿದ್ದೆ ನಾನು. ಹಾಗೆ ಶಿವರಾಮಜಿಯವರು ಮತ್ತು ಅಗರಿ ರಘುರಾಮ್ ಭಾಗವತರು ಹಿರಿಯ ಕಲಾವಿದರೆಲ್ಲ ಸೇರಿ ಒಂದೊಂದೇ ವೇಷವನ್ನು ಮಾಡುವುದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟರು. ಬೇಟೆಗೆ ಹೋಗುವುದಾ, ಬೇಡುವ ಭಿಕ್ಷುಕರಾಗಿ ಹೋಗುವುದಾ, ಇಂಥದಕ್ಕೆಲ್ಲ ನನ್ನನ್ನು ಹೋಗುವುದಕ್ಕೆ ಹೇಳಿ, ಆನಂತರ ಒಂದೊಂದೇ ಕಟ್ಟುವೇಷ ಮಾಡಿದೆ, ಮುಖ್ಯಶ್ರೀ ವೇಷ ಮಾಡಿದೆ. ಹಾಗೆಯೇ ದೇವೇಂದ್ರ ಬಲ. ಈಗ ನೇಪಥ್ಯ ಕಲಾವಿದರಾಗಿ ತಾವು ಸೇರಿಕೊಂಡಿರುವಂತದ್ದು ಸುರತ್ಕಲ್ ಮೇಳದಲ್ಲಿ 2 ವರ್ಷ ದುಡಿಯುವುದಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಸ್, ಮೂಲತಃ ವೇಣೂರವರಾಗಿರುವಂತಹ ತಾವು ಎಲ್ಲಿಯವರೆಗೆ ವಿದ್ಯಾಭ್ಯಾಸವನ್ನ ಮಾಡಿದ್ರಿ? ಯಕ್ಷಗಾನದ ಇಂಟ್ರೆಸ್ಟ್ ಅನ್ನುವಂಥದ್ದು ಹೇಗೆ ಬಂತು ಅಂತ ಹೇಳಿ. ಹಾಗೆ ಯಕ್ಷಗಾನಕ್ಕೆ ಹೋಗುತ್ತಿರುವಾಗಲೂ, ಶಾಲೆಗೆ ಹೋಗ್ತಿರುವಾಗಲೂ ಯಕ್ಷಗಾನ ವೇಣೂರಲ್ಲಿ ಆದ್ರೆ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಎಲ್ಲಿವರೆಗೆ ವಿದ್ಯಾಭ್ಯಾಸ? 3ನೇ ಕ್ಲಾಸ್ ಮಾತ್ರ. ಅಷ್ಟೇ. 3ನೇ ಕ್ಲಾಸ್ ಪೂರ್ತಿ ಆಗಲಿಲ್ಲ. ನವೆಂಬರ್ ತಿಂಗಳಲ್ಲಿ ಸುರತ್ಕಲ್ ಮೇಳ ಹೊರಡುದು 1-2 ತಾರೀಕಿಗೆ. ಹಾಗೆ ಸುಂದರಾಚಾರ್ಯರು ಕರ್ಕೊಂಡು ಹೋದ್ರು. 2 ವರ್ಷ ಹಾಗೆ ತಿರುಗಾಟ. ಆಮೇಲೆ ಈಗ ವೇಣೂರು ಪರಿಸರದಲ್ಲಿ ಯಕ್ಷಗಾನ ಎಲ್ಲ ಆಗ್ತಾ ಇತ್ತು, ನೋಡಿ ನಿಮ್ಗೆ ಇಂಟ್ರೆಸ್ಟ್. ಓಕೆ, ಅಲ್ಲಿಂದ ನೀವು ಸುರತ್ಕಲ್ ಮೇಳಕ್ಕೆ ಹೋಗ್ತೀರಿ. ಮೇಳಕ್ಕೆ ಹೋದ ಮೇಲೆ ಯಕ್ಷಗಾನ ರಾತ್ರಿ ಏನು ಕೆಲಸ ಇರುವುದಿಲ್ಲ. ಹಾಗೆ ಹಗಲು ಮಾತ್ರ ಅಟೆಂಡ್. ಶಿವರಾಮಜಿಯವರ, ಮಧುರ್ ಗಣಪತಿರಾವ್, ಬಾಯರ್ ಪ್ರಕಾಶ್ ಚಂದ್ರರಾವ್ ಇವರೆಲ್ಲ ವೇಷವನ್ನು ನೋಡಿದಾಗ ನನಗೂ ಯಕ್ಷಗಾನದಲ್ಲಿ ಭಾಗವಹಿಸದೆ ಏನು ವೇಷ ಹಾಕಬೇಕು ಈ ಆಸೆಗಳಾಯಿತು. ರಂಗಸ್ಥಳ ಆದ ಮೇಲೆ ರಾತ್ರಿ ಇವರೆಲ್ಲ ಏನು ಮಾಡ್ತಿದ್ರು ಹಿರಿಯ ಕಲಾವಿದರು, ಅದನ್ನು ನಾನು ಹಗಲು ಮಾಡ್ತಾ ಇದ್ದೆ, ಪ್ರಯೋಗ ಮಾಡ್ತಾ. ಅಂದ್ರೆ ಆಗ ನಾಟ್ಯಾಭ್ಯಾಸ ಏನಿಲ್ಲ. ಮಾಸ್ಟರ್ ಸುಂದರ ಅಂತೇಳಿ ಮತ್ತೊಬ್ಬ ಕೇಶವ ಅಂತೇಳಿ ಅವರು ಕಟ್ಟುವೇಷವನ್ನು ಮಾಡ್ತಿದ್ರು. ಅವನಿಗೆ ಮೇಯಲ್ಲೆಲ್ಲ ಇದು ಬಿತ್ತು ಅಂತ ಹೇಳ್ತಾರೆ, ಅದಕ್ಕೆ ಕೋಟ್ಲೆ ಒಬ್ಬನಿಗೆ ಬಿತ್ತು. ಆವಾಗ ಯಾರೋ ಹೇಳಿದ್ರು, ಸದಾಶಿವ ಇದು ಮಾಡ್ತಾನೆ, ಹಾರ್ತಾನೆ ಅಂತ. ನೀವು ಹಾರ್ತಾ ಇದ್ರಿ? ಅಭ್ಯಾಸ ಮಾಡ್ತಿದ್ದೆ. ಆವಾಗ ನನಗೆ ಕರೆದಿಳಿದು, ನೀನು ವೇಷ ಮಾಡ್ತೀಯ ಮಗ ಅಂತ. ಮಾಡ್ತೇನೆ ಅಂತ ಹೇಳಿದೆ. ವರದರಾಜ್ ಪೈಗಳು ಸುರತ್ಕಲ್ ಮೇಳದವರು. ಮಾಡ್ತೇನೆ ಅಂತ ಹೇಳಿದೆ, ಧೈರ್ಯದಲ್ಲಿ ಹೇಳಿಬಿಟ್ಟೆ. ಬಣ್ಣ ಹಾಕಿದ್ರು, ಕಟ್ಟಿದ್ರು, ಎಂಥದ್ದ ಮಾಡಿದೆ. ಆಮೇಲೆ ಎಲ್ಲ ಕಟ್ಟುವೇಷ ಖುಷಿ ಆಯ್ತು ಎಲ್ಲರಿಗೂ. ಆಮೇಲೆ ಒಂದೊಂದೇ ವೇಷವನ್ನು ಕೊಡ್ತಾ ಬಂದರು. ಒಂದು ಮರು ವರ್ಷ
ಧರ್ಮಸ್ಥಳ ಲಲಿತ ಕಲಾ ಕೇಂದ್ರ ಅಂತ ಹೌದು, ಹೌದು, ನಾಟಿಕೆ. ಅಲ್ಲಿಗೆ ಹೋದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಮೇಳದಲ್ಲಿ ನೋಡಿ ಅಭ್ಯಾಸ ನೋಡಿ 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 ಯಾರು ಹೇಳಿ ಕೊಟ್ಟಲ್ಲ, ಹಾರುವುದು ಇದೆಲ್ಲ ಸಾಧಾರಣ ಮಟ್ಟಿಗೆ ಇದು ಬೆಳ್ತಿಗೆ ಮುಕ್ತಾಯ ಗೊತ್ತಿರಲಿಲ್ಲ ಅಷ್ಟೇ. ಅವೆಲ್ಲ ಎರಡನೇ ಹೆಜ್ಜೆ ಎಲ್ಲ ಎಲ್ಲ ಕುಣಿತಾ ಇದ್ದೆ. ಅಲ್ಲ ಅವರು ನೋಡಿ ಯಾರು ಹೇಳಿ ಕೊಟ್ಟಲ್ಲ, ಬಾಯದಾಳಗಳೆಲ್ಲ ಗೊತ್ತಿರೋದಿಲ್ಲ, ಕೇಳುವಷ್ಟು ಧೈರ್ಯ ಇರೋದಿಲ್ಲ. ಅವರೆಲ್ಲ ದೊಡ್ಡ ಕಲಾವಿದರಲ್ಲ. ಅವರು ಸುರತ್ಕಲ್ ಮೇಳ ಅಂತ ಹೇಳಿದ್ರೆ ಈಗ ನಮ್ಮ ಹನುಮಗಿರಿ ಗಜ ಮೇಳೆ, ದೊಡ್ಡ ಸ್ವಾಮಿಗಳು, ಹಾಗೆ ತೆಕ್ಕಟ್ಟೆ, ಮಧುರ್ ಗಣಪತಿರಾವು, ಘಟಾನುಘಟಿ ಬಾಬು ಕುರ್ತಳ್ಕ, ಈಶ್ವರ ಭಟ್ರು, ರಮೇಶಾಚಾರು, ಅಗಡಿಗರು ಮತ್ತು ಇಲ್ಲೆಲ್ಲ ಆವಾಗ ಧರ್ಮಸ್ಥಳ, ಸುರತ್ಕಲ್, ಕರ್ನಾಟಕ ಮೂರೇ ಮೇಳ ಇದ್ದದ್ದು. ಹೌದೌದು. ಅದರಲ್ಲಿಯೂ ಸುರತ್ಕಲ್ ಮೇಳ ಅಂತ ಹೇಳಿದ್ರೆ ಯಜಮಾನರು ಹಾಗೆ ಕಲಾವಿದರನ್ನು ನೋಡಿ ಬಹಳಷ್ಟು ಆಟಗಳು ಕಾಂಟ್ರಾಕ್ಟ್ ಹೋಗ್ತಿತ್ತು. ಹಾಗೆ ಮತ್ತೆ ಧರ್ಮಸ್ಥಳ ಕೇಂದ್ರಕ್ಕೆ ಸೇರ್ಪಡೆ. ಧರ್ಮಸ್ಥಳ ಕೇಂದ್ರಕ್ಕೆ ಸೇರಬೇಕು ಅಂತ ಹೇಳಿ ಯಾರು ನಿಮಗೆ ಅಂದ್ರೆ ಪ್ರೇರೇಪಿಸಿದ್ರು, ಅಥವಾ ನೀವೇ ಮನಸ್ಸು ಮಾಡಿ ಹೋಗ್ತಾ ಹೇಗೆ ಹೆಜ್ಜೆಗಾರಿಕೆ ಎಲ್ಲ ಕಲಿಬೇಕು ಅಂತ? ಅಲ್ಲ, ಮೇಳದಲ್ಲಿ ಕೆಲವರು ಸುಂದರಾಚಾರ್ಯರು ಹೇಳಿದ್ರು, ನೀನು ಮಳೆಗಾಲ ಧರ್ಮಸ್ಥಳಕ್ಕೆ ಹೋಗು, ಅಲ್ಲಿ ಕಲಿ. ಮತ್ತೆ ಶಿವರಾಮ್ ಜೋಗಿ ಇವರೆಲ್ಲ ಅಗರಿ ರಘುರಾಮ್ ಭಾಗವತರು ಹೇಳಿದ್ರು. ಹಾಗೆ ಹೋಗ್ಲಿಕ್ಕೆ ಅಲ್ಲಿ ನನಗೆ ಸೀಟ್ ಸಿಕ್ಕಿರಲಿಲ್ಲ. ತೆಕ್ಕಟ್ಟೆ ಇವರು ಇವರು ರಾಮಯ್ಯ ರೈ ಅವರು ಅವಕಾಶ ಮಾಡಿಕೊಟ್ಟರು. ನಾನು ಹೇಳ್ತೇನೆ ಮಗ, ಅವ್ರು ನಮ್ಮವರು. ಅಂದ್ರೆ ನಾನು ಈ ಹಿಂದೆ ಸಂದರ್ಶನ ಮಾಡಿದವರು ಹೇಳಿದ್ದಾರೆ, ಕೇಂದ್ರದಲ್ಲಿ ಅವಕಾಶ ಸಿಗುದು ಕಷ್ಟ ಆ ಹೊತ್ತಿನಲ್ಲಿ. ಹೌದು, ಅವರು ಬೇಗ ಇದು ಮಾಡ್ತಾರೆ. ಮೇ ಅಲ್ಲ, ಏಪ್ರಿಲ್ನಲ್ಲಿ ಎಂಟ್ರಿ ಮಾಡಿ ಮತ್ತೆ ಆವಾಗ 7ನೇ ಕ್ಲಾಸ್ ಆದರೂ ಪಾಸ್ ಆಗಿರಬೇಕು. ಹಾಗೆ ನನ್ನನ್ನು ಇವರ ಪ್ಲೇಸ್ನಲ್ಲಿ ನನಗೆ ಸೀಟ್ ಸಿಕ್ಕಿತ್ತು. ಅಲ್ಲಿ ಹೋಗುವಾಗ ಜನಾರ್ದನ ಗುಡಿಗಾರರು, ಸಬ್ಬನಕೋಡಿ ರಾಮ್ ಭಟ್ರು, ಕೃಷ್ಣ ಭಟ್ರು, ಹಾಗೆ ವಿಶ್ವೇಶ್ವರ ಭಟ್ರು, ಹಳ್ವಳ್ಳಿ ಗಣೇಶ್ ಭಟ್ರು, ಜನಾರ್ದನ ಗುಡಿಗಾರ, ಕೆಲವರೆಲ್ಲ ಈಗ ಅವರು ಕೇಂದ್ರದಲ್ಲಿ ಸಿಕ್ಕಿದ್ದು. ಹೌದು, ಒಳ್ಳೆ ನಾಟಕವೂ ಇತ್ತು. ಗುರುಗಳಾಗಿ ಪಠ್ಯ ಚಂದ, ಒಳ್ಳೆ ವ್ಯಕ್ತಿತ್ವ. ಮತ್ತೆ ಅಲ್ಲ, ಅವರು ಕಲಿಸುವುದು ಹಾಗೆ. ಅವರ ದಯದಿಂದ ಇಷ್ಟವರೆಗೆ ಇದ್ದೇನೆ ಯಕ್ಷಗಾನದಲ್ಲಿ. ಓಕೆ ಸದಸ್ಯನ, ಈಗ ನೀವು ಕೇಂದ್ರದಲ್ಲಿ ಕಲ್ತ್ರಿ, ಕೇಂದ್ರದಲ್ಲಿ ಒಂದು 6 ತಿಂಗಳು ಹೆಜ್ಜೆಗಾರಿಕೆ ಅಭ್ಯಾಸಗಳೆಲ್ಲ ಆಯ್ತು. ಒಂದಷ್ಟು ಜನ ನಿಮ್ಮ ಬ್ಯಾಚ್ಮೇಟ್ಸ್ ಗಳೆಲ್ಲ ಇದ್ರು. ಈಗ ಪ್ರಸ್ತುತ ಮೇಳದಲ್ಲಿ ಈಗ ತಿರುಗಾಟ ಮಾಡುವುದರಲ್ಲಿ ನಿಮ್ಮ ಬ್ಯಾಚ್ಮೇಟ್ಸ್ ಗಳು ಯಾರೆಲ್ಲ ಇದ್ರು? ಸುರತ್ಕಲ್ ಮೇಳದಲ್ಲಿ ಸಾಧಾರಣ ನಿಲ್ಲುವ ತನಕ ನಾನಿದ್ದೆ. ನಿಲ್ಲುವ ತನಕ ಸಾಧಾರಣ 26 ವರ್ಷಗಳ ಕಾಲ ಸುರತ್ಕಲ್ ಮೇಳದಲ್ಲಿ ಪುಂಡಿವೇಷಧಾರಿಯಾಗಿ ಎಲ್ಲ ಬಬ್ರುವನ, ಅಭಿಮನ್ಯು ಇಂಥ ಪಾತ್ರಗಳನ್ನು ಮಾಡ್ತಾ ಲಾಸ್ಟಿಗೆ ಕ್ರಮೇಣ ಆಗುತ್ತಾ ತುಳು ಪ್ರಸಂಗದ ಹಾವಳಿ ಹೆಚ್ಚಾಯ್ತು. ಹೌದು. ಆಮೇಲೆ ಸುರಿಗೆ ಕಥಾನಾಯಕನ ಮಗುವ ಪಾತ್ರ ಮಾಡಿ ಆಮೇಲೆ ವಿಲನ್ ಮಾಡಿದ್ದು ಎಷ್ಟೋ ಪ್ರಸಂಗಗಳು ಉಂಟು. ಹಾಗೆ ಪ್ರೇಕ್ಷಕರು ನನ್ನನ್ನು ದೇವರ ದಯೆಯಿಂದ ಮೆಚ್ಚಿಕೊಂಡಿದ್ದಾರೆ ಎಂಬುದಾಗಿ ಹೇಳಬಹುದು. ಹೌದು. ನಾನು ಅನೇಕ ಜನರ ಕಮೆಂಟ್ ಎಲ್ಲ ಬರ್ತಾ ಇತ್ತು, ವೇಣೂರು ಸದಾಶಿವನಂದು ಮಾಡಿ. ಹಾಗಾಗಿ ಈ ಮೇಳದ ಕಲಾವಿದರೆಲ್ಲ ಸಿಗುವಂತದ್ದು ಕಷ್ಟ. ತಿರುಗಾಟದಲ್ಲಿ ಇರ್ತಾರೆ, ಬೆಳಿಗ್ಗೆ ತನಕ ವೇಷ ಇರ್ತದೆ, ಮತ್ತೆ ಸಂದರ್ಶನ ಮಾಡುವಂತದ್ದು. ಆ ಬಹುತೇಕ ಕಲಾವಿದರದ್ದು ನಾನು ಮಳೆಗಾಲಕ್ಕೆ ಇಟ್ಟಿದ್ದೇನೆ ಮಾಡಬೇಕು ಅಂತ ಹೇಳಿ. ಸೊ ಈಗ ಸದಾಶಿವನ ನೀವು ಧರ್ಮಸ್ಥಳದಲ್ಲಿ ನಾಟ್ಯವನ್ನ ಕಲ್ತ್ರಿ. ಆ ಸಂದರ್ಭ ನಿಮ್ಮ ಜೊತೆಯಲ್ಲಿದ್ದಂತಹ ಬ್ಯಾಚ್ಮೇಟ್ಸ್ ಗಳು ಯಾರಾದ್ರೂ ಈಗ ಪ್ರಸ್ತುತ ತಿರುಗಾಟದಲ್ಲಿ ಇದ್ದಾರಾ? ಯಾರೆಲ್ಲಿದ್ದಾರೆ? ಇದ್ದಾರೆ. ಜನಾರ್ದನ ಗುಡಿಗಾರ ಇದ್ದಾರೆ, ಹಾಗೆ ವಸಂತ ಧರ್ಮಸ್ಥಳದಲ್ಲಿ ಇದ್ದಾರೆ, ಹಾಗೆ ಹಳ್ವಳ್ಳಿ ಗಣೇಶ್ ಭಟ್ ಈಗ ಸದ್ಯಕ್ಕೆ ಮೇಳ ಬಿಟ್ಟಿದ್ದಾರೆ ಅಂತ. ಸಬ್ಬನಗೂಡಿ ರಾಮ್ ಭಟ್ ಅಂತ ಈಗ ಯಕ್ಷಗಾನ ಕ್ಲಾಸ್ ಮಾಡ್ತಾನೆ. ಅವರ ಜೀವನ ಅದರಲ್ಲಿ ನಡೀತಾ ಉಂಟು. ಹೌದು. ಹಾಗೆ ಕೆಲವು ಮಂದಿ ಹಾಗೆ ಪಂಟೇಶಂದು ಅವರ ಶಿಷ್ಯಂದಿರು ಅನೇಕ ಮಂದಿ ವೃತ್ತಿ ಕಲಾವಿದರಾಗಿ ಹೆಸರು ಗಳಿಸಿದವರೇ ತುಂಬಾ ಮಂದಿ ಇದ್ದಾರೆ. ಹಾಗೆ